ವಾಹನ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಮತ್ತು ಮುಂದಾಗುವಂತಹ ಅನಾಹುತಗಳನ್ನು ತಪ್ಪಿಸುವಲ್ಲಿ ನಮಗೆ ಸಹಕಾರ ನೀಡಬೇಕು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ತಿಳಿಸಿದ್ದಾರೆ. ಇಂದು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತದೆ. 1 ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲ ತರ ಡ್ರೈವ್ ಮಾಡ್ತಾ ಇರ್ತೀವಿ ಅಲ್ವಾ? ಯಾವಾಗಲೂ ನಾವು ರಸ್ತೆಯಲ್ಲಿರ್ಬೇಕಾದ್ರೆ ಸುರಕ್ಷಿತವಾಗಿರ್ಬೇಕು. ಅದಕ್ಕೆ ರಸ್ತೆ ಸುರಕ್ಷತೆ ನಾವು ಮಾಡೋದು. ಯಾವ ರೀತಿ ನಾವೀಗ ಅನ್ನ ಬೆಂದಿಲ್ಲ ಅಂತ ಒಂದು ಕಾಳು ತೆಗೆದು ನೋಡ್ತೀವಿ ಅಲ್ವಾ, ಬೆಂದಿಲ್ಲ ಅಂತ. ಅದೇ ತರ ಈಗ 1 ತಿಂಗಳು ನಾವು ನೋಡ್ತೀವಿ. ರಸ್ತೆಯಲ್ಲಿರುವಾಗ, ಗಾಡಿ ಓಡಿಸ್ತಾ ಇರುವಾಗ ನಾವು ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು. ಹಾಗೂ ಸುಮಾರು ಜನ ಇನ್ನು ನಮ್ಮ KSRTC ಬಗ್ಗೆ ಹೇಳೋದಾದ್ರೆ, KSRTC ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲ ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತ ಒಂದು ಸಂಸ್ಥೆ. ಅದರಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಂತ ಹೆಮ್ಮೆ ಆಗಬೇಕು. ನಾವು ಯಾವಾಗಲೂ ಡ್ರೈವ್ ಮಾಡೋದೇ ಇಲ್ಲ. ನಮಗೆ ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಮಾತನಾಡಿ, ಚಾಲಕರು ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು. ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಯಾಕಂದ್ರೆ ಪ್ರತ್ಯೇಕವಾಗಿ ಈ KSRTC ಚಾಲಕರು ಅವರು ಸುಮಾರು ಕುಟುಂಬಗಳು ಅವರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮೊದಲನೇದಾಗಿ ಚಾಲಕರ ಅವರ ಕುಟುಂಬ, ಅದರ ಜೊತೆಗೆ ನಿಮ್ಮ ಬಸ್ಸಲ್ಲಿ 50 ಜನ ಇದ್ದಾರೆ, ಆ 50 ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಆಕ್ಸಿಡೆಂಟ್ ಅಂದ್ರೇನೆ ಆಕ್ಸಿಡೆಂಟ್ ಅನ್ನೋ ಅರ್ಥನೇ ಇದೆ, ಆಕಸ್ಮಿಕ ಅಂತ. ಇಂಟೆನ್ಷನ್ಲಿ ಯಾರು ಮಾಡೋದಿಲ್ಲ. ಬಟ್ ಆದರೆ ಸ್ಪೆಷಲಿ ನಾವು ರೂರಲ್ ಏರಿಯಾದಲ್ಲಿ ಓಡಿಸೋ ಚಾಲಕರು ಆ ಹಳ್ಳಿಗಳಲ್ಲಿ ಎಲ್ಲರ ಹತ್ರ ಸ್ನೇಹ ಭಾವನೆಯಿಂದ ಇರಬೇಕು. ಎಲ್ಲರೂ ಚಿರಪರಿಚಿತರಾಗಿರ್ತಾರೆ. ಸುಮಾರು ಅಚಾನಕ್ ಏನಾದರೂ ಸಡನ್ ಆಗಿ ಯಾರಾದರೂ ಅಡ್ಡ ಬಂದ್ರು, ಫ್ಯಾಟಲ್ ಆಕ್ಸಿಡೆಂಟ್ ಆಯಿತು, ಕಮೋಷನ್ ಆಯಿತು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಬಸವರಾಜ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, KSRTC ವ್ಯವಸ್ಥಾಪಕರಾದ ಸವಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಒತ್ತುವರಿಯಾಗಿರುವಂತಹ ಅಂಗಡಿಗಳನ್ನು ನಗರಸಭೆಯವರು ತೆರವುಗೊಳಿಸುವ ವೇಳೆ ಅಂಗಡಿ ಮಾಲೀಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ. ಅಧಿಕಾರಿಗಳು ದರ್ಪ ಬಿಟ್ಟು ನ್ಯಾಯಯುತವಾಗಿ ತೆರವುಗೊಳಿಸಿ ನಮ್ಮ ಸಹಕಾರ ಇರುತ್ತದೆ ಎಂದು ಚಿಂತಾಮಣಿ ನಗರದ ಕೈವಾರ ಕ್ಷೇತ್ರದ ಒತ್ತುವರಿಯಾಗಿರುವಂತಹ ಅಂಗಡಿ ಮಾಲೀಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಂತಾಮಣಿ ತಾಲೂಕಿನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಕೈವಾರ ತಾತಯ್ಯನವರ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಿರುತ್ತಾರೆ. ಕೈವಾರ ತಾತಯ್ಯನವರ ದೇವಸ್ಥಾನದ ಸಮೀಪ ಸರ್ಕಲ್ ಹಾಗೂ ಅಕ್ಕಪಕ್ಕದ ಹಲವು ಅಂಗಡಿ ಮಾಲೀಕರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಇಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಹಾಗೂ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಮುಂದಾದಾಗ ಸ್ಥಳೀಯರು ಅಧಿಕಾರಿಗಳ ಮೇಲೆ ಗರಂ ಆಗಿ ಒತ್ತುವರಿ ತೆರವುಗೊಳಿಸಬೇಕೆಂದರೆ ಮೊದಲು ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ಕೆಲವೊಂದು ಕಡೆ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಿ ಕೆಲ ಅಂಗಡಿ ಮಾಲೀಕರು ಅಂಗಡಿ ಮುಂಭಾಗ ಶೀಟ್ಗಳನ್ನು ಹಾಕಿಕೊಂಡಿದ್ದು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸದಿದ್ದರೆ ನಾವುಗಳೇ ಖುದ್ದಾಗಿ ಬಂದು ತೆರವುಗೊಳಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ಚರಿಕೆ ನೀಡಿ ಹೋಗಿದ್ದಾರೆ. ರಸ್ತೆ ಅಗಲೀಕರಣ ಮಾಡಕ್ಕೆ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲಾಗುತ್ತಿದೆ ಎಂದು ಮಾಹಿತಿ ಗೊತ್ತಾಗಿದೆ. ನಾವು ನಮ್ಮ ಹೆಸರು ಆನಂದ್ ಅಂತೇಳಿ ಇಲ್ಲಿ ಸುಮಾರು ಜನ ಇದ್ದಾರೆ. ಏನೋ ಹೂವು, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು ಮಾರ್ಕೊಂಡು ಇವತ್ತಿಂದ ಅಲ್ಲ, ಇದು ಏನು
ವರ್ಷದಿಂದ ಇದ್ದಾರೆ 30-40 ವರ್ಷಗಳಿಂದ ಅದ್ರ ಹಿಂದೆನೂ ಇದ್ದಾರೆ ಇಲ್ಲಿ ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡಿಕೊಂಡು. ಇಲ್ಲಿ ಏನಾಗ್ತಾ ಇದೆ ಅಂದರೆ ರಸ್ತೆಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ಅದನ್ನು ಹಿಂದೆ ಇಟ್ಕೊಂಡಿದ್ದೀವಿ. ನಮ್ಮದೇನು ಯಾವುದೇ ಥರದ ತೊಂದರೆ ಇಲ್ಲ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಜನ ಸೇರಿಕೊಂಡು ಇದನ್ನು ಈ ಥರ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನಂದರೆ ನಾವು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಥರದ್ದೇನು ಮಾಡಲ್ಲ. ನಾನು ಒಂದನ್ನೇ ಕೇಳೋದು, ಈಗ ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು ಸುಧಾಕರ್ ರೆಡ್ಡಿ ಅವರು ಚಿಂತಾಮಣಿಯಲ್ಲಿ ಫುಟ್ಪಾತ್ ತೆರವುಗೊಳಿಸ್ತಾ ಇದ್ದಾರೆ. ಯಾಕಂದರೆ ಅವ್ರು ಫುಟ್ಪಾತ್ ತೆರವುಗೊಳಿಸಿ ರೋಡ್ಗೆ ಸುಗಮವಾಗಿ ಓಡಾಡೋದಕ್ಕೆ ಮಾಡ್ತಾ ಇದ್ದಾರೆ. ಅವರು ಅದೇ ಥರ ಇಲ್ಲಿಯೂ ಈ ಅಧಿಕಾರಿಗಳೇನಿದ್ದಾರೆ ಆ ವರ್ಗದವರು ಬಂದಿದ್ದೆ ಒಂದು ಮಾರ್ಕ್ ಮಾಡಲಿ, ಒಂದು ಮಾರ್ಜಿನ್ ತೋರಿಸಿ, ರೋಡ್ ಮಾರ್ಜಿನ್ ಇಷ್ಟು, ಅದರಿಂದ ಫುಟ್ಪಾತ್ ಮಾರ್ಜಿನ್ ಇಷ್ಟು ಅಂತೇಳಿ ಅದನ್ನು ಮಾಡಿ ತೆರವುಗೊಳಿಸ್ಲಿ. ನಾವು ಯಾವುದೇ ಥರ ಅಡ್ಡಿಪಡಿಸಲ್ಲ. ನಮಗೆ ಎಲ್ಲಿ ಜಾಗ ತೋರಿಸ್ತಾರೋ, ನಮಗೆ ಈ ದೇವಸ್ಥಾನದ ಮುಂದ್ಗಡೆ ಎಲ್ಲಾದ್ರೂ ಆಗಲಿ ಪಂಚಾಯತಿಗಳಿಂದ ಒಂದಷ್ಟು ತೋರಿಸಿ ನಮಗೆ ಕಂದಾಯ ದುಡ್ಡು ತಗೊಳ್ಳಿ, ಬಾಡಿಗೆ ರೀತಿಯಲ್ಲಿ ನಮ್ಮ ಹತ್ರ ವಸೂಲಿ ಮಾಡ್ಕೊಳ್ಳಿ, ನಾವು ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ಅದನ್ನು ಆ ಥರ ಮಾಡ್ತಾಯಿದ್ರೆ ಇವ್ರು ಏಕಾಏಕಿ ಮೊನ್ನೆ ನೋಟಿಸ್ ಮಾಡಿದ್ದಾರೆ. ನಮ್ಗೆ ನೋಟಿಸ್ ಬಂದಿಲ್ಲ, ಪಾಂಪ್ಲೆಟ್ ಥರ ಕೊಟ್ಟಿದ್ದಾರೆ. ಅದನ್ನು ನಾವು ತಗೊಂಡಿದ್ದೀವಿ. ಪಾಂಪ್ಲೆಟು ನೋಟಿಸ್ ಯಾರು ಇಂಡಿವಿಜುವಲ್ ಆಗಿ ಇಂಥ ಅಂಗಡಿ ಇದೆ ಇಂಥವ್ರ ಹೆಸರಲ್ಲಿ ಅಂತ ನಮಗೆ ನೋಟಿಸ್ ಏನು ಬಂದಿಲ್ಲ. ಸೊ ಈ ರೀತಿಯಲ್ಲಿ ಬಂದಿದ್ದಾರೆ ಅಷ್ಟೇ. ನಾನು ಒಂದೇ ಅವರಲ್ಲಿ ಕೇಳ್ಕೊಳ್ಳೋದು, ಫುಟ್ಪಾತ್ ಮಾರ್ಜಿನ್ ಏನಿದೆ ಅಂತೇಳಿ ಮಾರ್ಕ್ ಮಾಡಿ ಇರೋರಿಗೆ, ಉಳ್ಳೋರಿಗೆ, ಇಲ್ಲದೇ ಇರೋರಿಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನ್ಯಾಯ ಒದಗಿಸ್ಬೇಕಷ್ಟೇ. ನಾವು ಯಾರೋ ಇಲ್ಲಿ ವೀಕ್ ಆಗಿರೋಂಥ ವ್ಯಕ್ತಿಗಳು ಸುಮಾರು ಒಂದು 50-60 ಅಂಗಡಿಗಳಿದೆ. ಇಲ್ಲಿಂದ ಮಠದ ರಸ್ತೆವರೆಗೂ ಅಷ್ಟು ಅಂಗಡಿಗಳಿದೆ. ಇಲ್ಲಿ ಎಲ್ಲ ಮಾರ್ಕೊಳ್ಳೋಂಥದ್ದು ತರಕಾರಿ ಮಾರ್ತಾರೆ, ಇಲ್ಲ ಅವರೇಕಾಯಿ ಮಾರ್ಕೊಳ್ತಾರೆ, ಈ ಥರ ಸೊಪ್ಪು ಮಾರ್ಕೊಳ್ತಾರೆ, ಹಣ್ಣು ಈ ಥರದ್ದೇ ಮಾರ್ಕೊಳ್ಳೋದು. ಇವ್ರ ಮೇಲೆ ಅವ್ರು ದರ್ಪ ತೋರಿಸ್ತಾ ಇದ್ದಾರೆ ಅಷ್ಟೇ ವಿನಃ ಇದರಿಂದ ಯಾರಿಗೂ ಅನುಕೂಲ ಆಗೋದಂತ ಇಲ್ಲ. ಈಗ ಅವರೇ ನಮಗೆ ಹೇಳಿ, ಅವರೇ ಈಗ ಏನು ಅಧಿಕಾರಿಗಳು ಬಂದರೆ ಅವರೇ ಹೇಳಿ, ಈ ಮಾರ್ಜಿನಿಂದ ನೀವು ಆಚೆ ಬರಬೇಡ್ರಿ, ಇಷ್ಟರಲ್ಲಿ ವ್ಯಾಪಾರ ಮಾಡ್ಕೊಳ್ರಿ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ನಾವೇ ನಿಂತ್ಕೊಂಡು ಅದನ್ನು ಮಾಡ್ತೀವಿ. ಇಲ್ಲ ಅವರು ಎಲ್ಲ ತೆಗಿಬೇಕಂತಾರ, ರಸ್ತೆನ ಅಗಲೀಕರಣ ಮಾಡ್ಬೇಕಂತ ಹೇಳ್ತಾರ. ಈಗ ಏನು ಚಿಂತಾಮಣಿಯಲ್ಲಿ ಮಾಡ್ತಾರೆ ಆ ರೀತಿಯಲ್ಲಿ ಒಂದು ಮಾರ್ಜಿನ್ನ ಮಾರ್ಕ್ ಮಾಡಿ, ಆ ಬಿಲ್ಡಿಂಗ್ ಇರಲಿ, ಫುಟ್ಪಾತ್ ಇರಲಿ, ಅಂಗಡಿ ಇರಲಿ, ಯಾವುದೇ ಇರಲಿ, ಆ ಥರ ಮಾರ್ಜಿನ್ ಮಾಡಿ ತೆಗ್ಸೋಕೆ ತೆರವುಗೊಳಿಸಿ ನಾವು ತೆಗಿತೀವಿ. ಪ್ರಪಾತ್ ಅಕಾಡೆಮಿ ಹಾಗೂ ಪ್ರಪಾತ್ ಎಜುಕೇಷನ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಲ್ಲಿ ದೇಶಭಕ್ತಿ ಅರಿವು ಮೂಡಿಸುವ ಸಲುವಾಗಿ ಜನವರಿ 25ರಂದು ಚಿಕ್ಕಬಳ್ಳಾಪುರ ನಗರದ ವಿವಿಧ ಶಾಲೆಗಳ ಮಕ್ಕಳಿಗೆ ನಗರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದೇ ಜನವರಿ 25ನೇ ತಾರೀಕು 26ನೇ ತಾರೀಕಿಗೆ ಗಣರಾಜ್ಯೋತ್ಸವ ಅಂಗವಾಗಿ ನಾವು ದೇಶಭಕ್ತಿ ಗೀತೆ ಬಗ್ಗೆ, ಅಂದರೆ ಮಕ್ಕಳಲ್ಲಿ ದೇಶಭಕ್ತಿ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಬರಲಿಕ್ಕೋಸ್ಕರ ರಾಷ್ಟ್ರ ಆರಾಧನಾ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕನ್ವೆನ್ಷನ್ ಹಾಲ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ದಿನ 25ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಇರುವಂಥದ್ದು ಒಂದು 9 ಸ್ಕೂಲವರು ಭಾಗವಹಿಸ್ತಾ ಇದ್ದಾರೆ. 9 ಸ್ಕೂಲಿಂದ, ಒಂದೊಂದು ಸ್ಕೂಲಿಂದ ಮಿನಿಮಮ್ ಆ ಗ್ರೂಪಲ್ಲಿ 60ರಿಂದ 80 ವಿದ್ಯಾರ್ಥಿನಿಯರು ಭಾಗವಹಿಸ್ತಿದ್ದಾರೆ. ಕಾರ್ಯಕ್ರಮ ಉದ್ದೇಶ ಇಷ್ಟಯ. ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು, ಅವರಿಗೆ ಒಂದು ದೇಶಭಕ್ತಿ ಬಗ್ಗೆನೋ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯ್ತಾ ಇರುವವರು ಅವರ ಬಗ್ಗೆ ಒಂದು ಮಾಹಿತಿಯನ್ನು, ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ನೀವು ಈ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ನೋಡಿರ್ಬೋದು, ಆದರೆ ಈ ಒಂದು ಕಾರ್ಯಕ್ರಮ ಬೇರೆ ಬೇರೆ ಸ್ಕೂಲಿನ ಮಕ್ಕಳು ಒಂದು ಕಡೆಗೆ ಸೇರಿಸಿ ಇಂಥ ಒಂದು ಕಾರ್ಯಕ್ರಮ ನಾವು ತಿಳ್ಕೊಂಡಿದ್ದ ಪ್ರಕಾರ, ಅಂದರೆ ನಮಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಇದು ಪ್ರಪ್ರಥಮ ಬಾರಿ ಇದು ನಡೀತದೆ ಅಂತ ಅನ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ನಮ್ಮ ಕ್ಯಾಪ್ಟನ್ ಶೌರ್ಯವೀರ ಪ್ರಶಸ್ತಿ ನವೀನ್ ನಾಗಪ್ಪ ಅವರಿಗೆ ಕರೀತಾ ಇದ್ದೀವಿ. ಅವರಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದವರು. ಅವರು ಕಾರ್ಗಿಲ್ದಲ್ಲಿ ಇದ್ದವರು. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್.